ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸಿಟಿ ರವಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಧಿಕ್ಕಾರವನ್ನ ಕೂಗಿದ್ದಾರೆ. ಸುವರ್ಣಸೌಧದ ವಿವಿಐಪಿ ಗೇಟ್ ಬಳಿ ಭಾರಿ ದೊಡ್ಡ ಹೈ ಡ್ರಾಮಾವೇ ನಡೀತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ಇವತ್ತು ಅಂತ್ಯಗೊಂಡಿದೆ. ಬಟ್ ಇವರ ಮಾತಿನ ಚಕಮಕಿ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ಪದ ಬಳಕೆ ಮಾಡಿದ್ದಾರೆ, ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಆರೋಪವನ್ನ ಮಾಡಿದ್ದಾರೆ. ಸಿಟಿ ರವಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೋಡ್ತಾ ಇದ್ರಲ್ಲ ದೃಶ್ಯದಲ್ಲಿ ಯಾವ ರೀತಿಯಾಗಿ ವಿವಿಐಪಿ ಗೇಟ್ ಬಳಿ ದೊಡ್ಡ ಹೈ ಡ್ರಾಮಾ ನಡೀತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸಚಿವೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದೀರಾ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಟಿ ರವಿಗೆ ಧಿಕ್ಕಾರ ಕೂಗಿ ಮುತ್ತಿಗೆಗೆ ಕೈಪಡೆ ಪ್ರಯತ್ನ ಪಟ್ಟಿದೆ. ಸುವರ್ಣಸೌಧದ ಗೇಟ್ ಒಳಗೆ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಭಾಪತಿ ಬಸವರಾಜ್ ಹೊರಟ್ಟಿಗೆ ದೂರನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೊರಟ್ಟಿ ಚೇಂಬರ್ನಲ್ಲಿ ಈಗ ನೂರಾರು ಕಾಂಗ್ರೆಸ್ ಸದಸ್ಯರು ಜಮಾಯಿಸಿದ್ದಾರೆ. ಸಿಟಿ ರವಿ ಅಮಾನತಿಗೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗ ಏನ್ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಸಿಟಿ ರವಿ ಅವರು, ಅದರ ವಿರುದ್ಧವಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪೀಕರ್ ಸಭಾಪತಿ ಹೊರಟ್ಟಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಚೇಂಬರ್ನಲ್ಲಿ ನೂರಾರು ಕಾಂಗ್ರೆಸ್ ಸದಸ್ಯರು ಜಮಾಯಿಸಿದ್ದಾರೆ. ಸಿಟಿ ರವಿ ಅಮಾನತಿಗೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಹೊರಟ್ಟಿಗೆ ದೂರನ್ನ ಕೊಡಲಾಗಿದೆ. ಆಡಿಯೋ ವಿಡಿಯೋ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಕಾರ್ಯದರ್ಶಿಯಿಂದ ಆಡಿಯೋ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆಯನ್ನ ಮಾಡಿದಾರಾ ಅನ್ನುವಂಥದ್ದು ಈಗ ಪರಿಶೀಲನೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭಾಪತಿಯವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರ್ಯದರ್ಶಿಯಿಂದ ಆಡಿಯೋ ವಿಡಿಯೋ ಪರಿಶೀಲನೆ ಆಗಬೇಕು. ಅದಾದ ಬಳಿಕ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರಾ ಅನ್ನುವಂಥದ್ದು ಸಾಬೀತು ಆದ್ರೆ ಮುಂದಿನ ಯಾವ ಕ್ರಮವನ್ನ ಕೈಗೊಳ್ಳಬಹುದು ಅನ್ನುವಂಥದ್ದು ಕಾದು ನೋಡಬೇಕು. ಇನ್ ಕೇಸ್ ಏನಾದರೂ ಅವ್ರು ಹೇಳಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಅಫ್ಕೋರ್ಸ್ ಈಗ ಮಹಿಳೆಗೆ ಒಬ್ಬ ಅಶ್ಲೀಲ ಪದ ಬಳಕೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದು ತಪ್ಪು. ಬಟ್ ಮಾತಿನ ಚಕಮಕಿಯಲ್ಲಿ ಬಂದಿರುವಂತಹ ಪದ ಬಳಕೆಯ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡ್ತಾ ಸಿಟಿ ರವಿ ಅವ್ರಿಗೆ ಏನಾದರೂ ಪ್ರಚೋದನೆಯನ್ನ ಮಾಡಿದ್ರ, ಆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಏನಾದರೂ ಸಿಟಿ ರವಿ ಅವ್ರು ಕೊಟ್ಟಿದ್ದಾರಾ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಪ್ರಶ್ನೆಯೂ ಕೂಡ ಕಾಡುವಂಥದ್ದು. ಯಾಕಂದ್ರೆ ಅಂಬೇಡ್ಕರ್ ಅವರ ವಿಚಾರ ಈಗ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಮಾತಿಗೆ ಅವಕಾಶವೇ ಇರಲಿಲ್ಲ, ಬರೀ ಕೂಗಾಟ ಚೀರಾಟ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದೇ ಇಡೀ ಅಧಿವೇಶನವನ್ನ ಮುಕ್ತಾಯಗೊಳಿಸ್ಬಿಟ್ರು. ಅದರಲ್ಲೂ ಈ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಮೇನ್ ಹೈಲೈಟ್ ಆಗಿರುವಂಥದ್ದು ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಬಟ್ ಈಗ ಆ ಅಶ್ಲೀಲ ಪದ ಏನ್ ಬಳಕೆ ಮಾಡಿದಾರಲ್ಲ ಅದಕ್ಕೆ ಆಡಿಯೋ ಇರಬೇಕು ಅಥವಾ ವಿಡಿಯೋ ಇರಬೇಕು. ಆ ಆಡಿಯೋ ವಿಡಿಯೋಗಳನ್ನ ತನಿಖೆಗೆ ಕಳಿಸ್ಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಒಂದು ವೇಳೆ ಸಾಬೀತಾದಲ್ಲಿ ಸಿಟಿ ರವಿ ಅವರಿಗೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಸರ್ಕಾರ, ಅಥವಾ ಅವರ ಪಕ್ಷದಲ್ಲೇ ಏನಾದರೂ ಇದಕ್ಕೆ ಒಂದು ಆಕ್ಷನ್ ಅನ್ನ ತಗೊಳ್ತಾರ, ಕಾದ್ ನೋಡ್ಬೇಕಾಗತ್ತೆ. ಬಟ್ ಈಗಂತೂ ಬೆಳಗಾವಿ ಸುವರ್ಣಸೌಧ ಇದೆಯಲ್ಲ ಅಲ್ಲಂತೂ ಹೈ ಡ್ರಾಮಾ ಅಂತೂ ನಡೀತಾ ಇದೆ. ಪಾಪ ಸಿಟಿ ರವಿ ಅವರಿಗೆ ಫುಲ್ ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಸದಸ್ಯರ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.
ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ಆರೋಪ ಹಿನ್ನೆಲೆ ಬಹಳ ಕೆಟ್ಟ ಪದವನ್ನ ಬಳಕೆ ಮಾಡಿದ್ದಾರೆ. ಪೊಲೀಸರಿಗೂ ದೂರು ಕೊಡಬೇಕು. ಸಿಟಿ ರವಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ ಹಾಕಿದ್ದಾರೆ. ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪದಲ್ಲೂ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಸಿಟಿ ರವಿ ಅಶ್ಲೀಲ ಪದ ಬಳಸಿಲ್ಲ ಅಂತಿದ್ದಾರೆ ಬಿಜೆಪಿಯವರು. ಸಿಟಿ ರವಿ ಹೆಬ್ಬಾಳ್ಕರ್ರನ್ನ ನಿಂದಿಸಿದ್ರು ಅಂತಿದ್ದಾರೆ ಕೈ ನಾಯಕರು. ಬಟ್ ಇದಕ್ಕೆ ಪುಷ್ಟಿ ನೀಡಬೇಕು ಅಂತ ಹೇಳಿದ್ರೆ ಆಡಿಯೋ ಅಥವಾ ವಿಡಿಯೋ ಸಾಬೀತಾಗಬೇಕು. ಅದಾದ ಮೇಲೆ ನಿಜಕ್ಕೂ ಕೂಡ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆಯನ್ನ ಮಾಡಿದಾರಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಾತಿನ ಪ್ರಚೋದನೆಯಿಂದ ಆ ರೀತಿ ಏನಾದರೂ ಮಾತನಾಡಿದ್ದಾರಾ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ಪೊಲೀಸರಿಗೂ ಕೂಡ ದೂರನ್ನ ಕೊಡಬೇಕು. ಅಂತಹ ಕೆಟ್ಟ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಕುಡಿದಾಡಿಕೊಂಡು ನೇರವಾಗಿ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಆರೋಪ ಸರ್. ಅದೇಪ್ಪ, ನಾನು ಇರಲಿಲ್ಲ ಅಲ್ಲಿ, ಕೌನ್ಸಿಲ್ನೆಲ್ಲ ಇರಲಿಲ್ಲ. ಬಟ್ ನನಗೆ ಬಂದು MLAಗಳೆಲ್ಲ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ್ತಕ್ಕಂಥದ್ದು ಭಾಳ ಕೆಟ್ಟ ಪದ ಬಳಸಿದ್ದಾನೆ ಅಂತ. ರವಿಯವರು, ಸಿಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗೆ, ಸೆಕ್ಷುವಲ್ ಹರಾಸ್ಮೆಂಟ್. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿದ್ದಾರೆ. ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ. ಅದ್ರ ಇಲ್ಲ, ನಾನು ಕೇಳಿದೆ ಸಿಟಿ ರವಿ ಅವರನ್ನ, ನಾನೇ ಆ ರೀತಿ ಏನೂ ಮಾತಾಡಿಲ್ಲ ಅಂತ ಹೇಳಿದ್ರು. ಇಡೀ ಸದನ ಇವತ್ತು ಸಂಪೂರ್ಣ ಗದ್ದಲದಲ್ಲಿತ್ತು. ನಮ್ಮ ಪಕ್ಕದಲ್ಲಿರೋರೇ ಮಾತಾಡಿದ್ರು ನನಗೂ ಕೇಳಿಸ್ತಾ ಇರಲಿಲ್ಲ. ಎತ್ತರದ ಧ್ವನಿಯಲ್ಲಿ ಘೋಷಣೆಗಳನ್ನು ಕೂಗ್ತಿದ್ವಿ, ಅವರು ಕೂಗ್ತಿದ್ರು. ಹಂಗಿದ್ದಾಗ ಆ ಕಡೆ ಬೆಂಚಲ್ಲಿರೋರಿಗೆ ಇವ್ರೇನೋ ಹೇಳಿದ್ರು ಅಂತಂದ್ರೆ ನನಗೆ ಅರ್ಥವಾಗದೇ ಇರತಕ್ಕಂಥ ವಿಷಯ ಇದು. ಎಲ್ಲಕ್ಕಿಂತ ಮಿಗಿಲಾಗಿ ಮುಖ್ಯಮಂತ್ರಿಗಳು ಇದು ಏನೋ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬಂದು ನೋಡಿದ್ರ, ಅಥವಾ ಈಗ ಸಭಾಪತಿಯವರ ಅಂಗಳದಲ್ಲಿ ಇದಿದೆ, ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನಾದರೂ ನಿಜ ಅಂತ ಅಂದಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ ತಪ್ಪಿಲ್ಲ. ಮಾತಾಡೋದಕ್ಕೆ ಮುಂಚೆನೆ ಇದು ಕ್ರಿಮಿನಲ್ ಅಫೆನ್ಸ್ ಅಂದ್ಬಿಟ್ರೆ ಹೇಳಿದವರೇ ಕ್ರಿಮಿನಲ್. ಸಾಬೀತಾಗದೆ ಮಾತಾಡೋದು ಇದೆಯಲ್ಲ, ಅದು ಸರಿಯಲ್ಲ. ಆದ್ದರಿಂದ ಅವರೇ ಕ್ರಿಮಿನಲ್ ಆಗ್ತಾರೆ. ಇದು ಸಾಬೀತಾದ್ರೆ ನಂತರದ ಮಾತು. ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ, ಪ್ರಾಸ್ಟಿಟ್ಯೂಟ್. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ಬಾರ್ದಲ್ಲ. ಸೊ ಆ ಮಾತನ್ನ ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಸೊ ಕೇಳಿಸ್ಕೊಂಡೋದ್ರಿಂದ ನಾವಿವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂಥ ಒಬ್ಬ ಸದಸ್ಯ, ಮಾಜಿ ಮಂತ್ರಿ, ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ? ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನ ಹೇಗೆ ತಡ್ಕೊಳಕ್ಕಾಗತ್ತೆ? ಅದರಿಂದ ನಾವು ಕೇಳ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ. ಹೆಣ್ಮಕ್ಕಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಲ್ಕೃಷ್ಣ ಬಾನು ಅವರು, ಮತ್ತು ಒಂದು 4-5 ಜನ ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದು ನಿಮ್ಮವರು ಈ ಶಬ್ದವನ್ನು ಬಳಕೆ ಮಾಡಿದರು ಅಂತ ಹೇಳಿದರು. ನಾನು ಹೇಳಿದರೆ ನಾನು ಅಲ್ಲೇ ಇದ್ದೆಲ್ಲ, ನಾನು ಕೇಳಿಲ್ಲ. ಇಲ್ಲ, ನಿಮ್ಮವರು ಈ ಶಬ್ದ ಬಳಕೆ ಮಾಡಿದರು ಹೇಳಿದರು. ನಾನು 2-3 ಸಲ ಕೇಳಿದೆ, ನೀವು ಯಾರು ಬಳಕೆ ಮಾಡಿದರು ಹೇಳಿ ಅಂತ. ಒಂದು 2 ನಿಮಿಷ ಯಾರ ಹೆಸರನ್ನು ಅವರು ಹೇಳಲಿಲ್ಲ. ಆ ನಂತರ ಸಿಟಿ ರವಿ ಹೇಳಿದರು ಅಂತ ಈಚೆ ಆಗನೂ ಹೇಳಲಿಲ್ಲ. ಸ್ವಲ್ಪ ಮುಂದೆ ಬಂದ ನಂತರ ಸಿಟಿ ರವಿಯವರು ಹೇಳಿದರು ಅಂತ ಹೇಳಿದರು. ಫಸ್ಟ್ ಹೇಳಿದ್ದು ನಿಮ್ಮವರು ಹೇಳಿದರು ಅಂತ. ನಾನಂತೂ ಆ ಶಬ್ದ ಹೇಳಿದ್ದು ನಾನಂತೂ ಕೇಳಿಲ್ಲ. ಸಿಟಿ ರವಿಗೆ ಅವರು ಏನೋ ಹೇಳಿದ್ರಂತೆ ಕೊಲೆ, ಅದನ್ನೂ ನಾನು ಕೇಳಿಲ್ಲ. 2 ಶಬ್ದವನ್ನು ಕೇಳಿಲ್ಲ. ನಿಮ್ಮ ಟಿ ವಿಯಲ್ಲಿ ಕೂಡ ಅವರು 10 ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದರು ಅಂತ ಹೇಳಿದ್ರಲ್ಲ, ಬಹುಶಃ 10 ಸಲ ಅವರೇನಾದರೂ ಶಬ್ದ ಬಳಕೆ ಮಾಡಿದರೆ ನನ್ನ ಕಿವಿ ಸ್ವಲ್ಪ ಚೆನ್ನಾಗಿದೆ,
ಆರೋಗ್ಯವಾಗಿದ್ದೇನೆ. ಒಂದು ಸಲ ಆದರೂ ನನ್ನ ಕಿವಿಗೆ ಬೀಳ್ತಿತ್ತು. ಆ ಶಬ್ದ ಬಳಕೆ ಮಾಡಿದ ನಾನಂತೂ ಕೇಳಿಲ್ಲ. ಹೆಣ್ಮಕ್ಕಳು ಕುಡಿದಾಡಿಕೊಂಡು ನೇರವಾಗಿ ಈ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಸದಸ್ಯರ ಆರೋಪ ಸರ್. ಅದೇಪ್ಪ, ನಾನು ಇರಲಿಲ್ಲ ಅಲ್ಲಿ, ಕೌನ್ಸಿಲ್ನೆಲ್ಲ ಇರಲಿಲ್ಲ. ಬಟ್ ನನಗೆ ಬಂದು MLAಗಳೆಲ್ಲ, ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ್ತಕ್ಕಂಥದ್ದು ಭಾಳ ಕೆಟ್ಟ ಪದ ಬಳಸಿದ್ದಾನೆ ಅಂತ. ರವಿಯವರು, CT ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ. ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಅದರಿಂದ ಭಾಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ. ಭಾಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹರಾಸ್ಮೆಂಟ್ ಇದ್ದಾಗೆ, ಸೆಕ್ಷುವಲ್ ಹರಾಸ್ಮೆಂಟ್. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಿದ್ದಾರೆ. ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ. ಅದ್ರ ರಾಷ್ಟ್ರೀಯ ನಾಯಕರನ್ನ ಮಾತಾಡುವಾಗ ನಿಮ್ಮ ಭಾಷೆ ಇತಿಮಿತಿಯಲ್ಲಿ ಇರಲಿ ಅಂತ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದು ತಾಯಿ ಹೃದಯ. ಆ ತಾಯಿ ಹೃದಯನ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಆರೋಪ ಮಾಡಬೇಕು, ಯಾವ ರೀತಿ ಅವರು ಸಮರ್ಥನೆ ಮಾಡ್ಕೋಬೇಕು, ಅವರ ಆಪಾದನೆಯನ್ನ ಸಮರ್ಥನೆ ಮಾಡ್ಕೋಬೇಕೇ ಬಿಟ್ರೆ ಒಂದು ತಾಯಿಯನ್ನ ಅವಮಾನ ಮಾಡಿ ಆನಂದಿಸೋದ್ರಲ್ಲಿ ಏನೂ ಅವರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನೂ ಕೂಡ ಮೆಟ್ಟಿ ನಿಲ್ತಾರೆ ಅವರು ಅಂತ ನಾನು ಅವ್ರ ಜೊತೆ ನಿಲ್ಲುವಂತ ಪ್ರಯತ್ನ ಮಾಡ್ತೀನಿ. ಅವ್ರ ಬೆನ್ನಲ್ಲಿ ನಿಲ್ತೀವಿ. ಅವರ ಸ್ವಾರ್ಥದಿಂದ ಯಾವುದೇ ಪದ ಬಳಕೆ ಅವರು ಮಾಡಿಲ್ಲ, ಸ್ವಾರ್ಥಕ್ಕೋಸ್ಕರ ಕೂಡ ಮಾಡಿಲ್ಲ. ತಪ್ಪು. ಒಂದು ಹೆಣ್ಣನ್ನ ನೀವು ಎಲ್ಲರ ಮುಂದೆ ಈ ರೀತಿ ಅವಮಾನ ಮಾಡೋದು ಫಸ್ಟ್ ತಪ್ಪು. ಒಂದು ತಾಯಿಯಾಗಿ ನಡ್ಕೊಂಡು ಸರ್ಕಾರದಲ್ಲಿ ಒಂದು ಭಾಗವಾಗಿರುವಂತ ಒಂದು ಹೆಣ್ಮಗು ಎಷ್ಟೇ ಸಮಸ್ಯೆಗಳು ಬಂದ್ರು ಈ ಜಾಗಕ್ಕೆ ಬರಬೇಕು ಅಂತಂದ್ರೆ ತನ್ನ ಜೀವನನ ತ್ಯಾಗ ಮಾಡಿರ್ತಾಳೆ, ಹೋರಾಟ ಮಾಡಿರ್ತಾಳೆ, ಅವಳ ಕೃಷಿ ಇರುತ್ತೆ, ಕಷ್ಟ ಇರುತ್ತೆ. ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. CT ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ CT ರವಿ ಅವರೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಮಹಿಳಾ ಸಚಿವರ ಬಗ್ಗೆ ಅಶ್ಲೀಲ ಪದವನ್ನ ಬಳಕೆ ಮಾಡಿಲ್ಲ. ಆನ್ ರೆಕಾರ್ಡ್ ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ಅವರವರ ಭಾವನೆಗೆ ಹೇಳಿದ್ರೆ ನಾನು ಅದಕ್ಕೆ ಹೊಣೆಗಾರನಲ್ಲ ಅಂತ ಹೇಳಿ CT ರವಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪರಿಷತ್ ಒಳಗೆ ವಿಡಿಯೋ ಆಡಿಯೋ ಸಿಗುತ್ತೆ, ಚೆಕ್ ಮಾಡ್ಲಿ. ಪ್ರತಿಭಟನೆಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಅವ್ರ ಪಾಡಿಗೆ ಅವರು ಪ್ರತಿಭಟನೆಯನ್ನ ಮಾಡ್ಕೊಳ್ಳಿ. ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಬಿಜೆಪಿ MLC CT ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮಹಿಳೆಯರ ವಿರುದ್ಧವಾಗಿ ನಾನು ಅಶ್ಲೀಲ ಪದ ಬಳಕೆಯನ್ನ ಮಾಡಿಲ್ಲ. ಅದು ಆಡಿಯೋ ವಿಡಿಯೋ ಏನೇ ಇದ್ರೂ ಕೂಡ ನಿಮಗೆ ಸಾಕ್ಷಿ ಸಿಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಲಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಅವ್ರ ಪಾಡಿಗೆ ಅವರು ಪ್ರತಿಭಟನೆಯನ್ನ ಮಾಡ್ಲಿ. ಬಟ್ ನಾನಂತೂ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಯಾರು ಏನಂದ್ರು ಅನ್ನೋದು ಆನ್ ರೆಕಾರ್ಡ್ ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಆಡಿಯೋ ವಿಡಿಯೋದಲ್ಲಿ ಇರುತ್ತೆ. ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ ಕೇಳಿಲ್ಲ. ನಾನು ಕೇಳಿದ್ರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನ ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನ ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ. ಈಗೇನಿದೆ, ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು, ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ. ಅವರಷ್ಟು ಚೆನ್ನಾಗಿ ನನಗೆ ಗೊತ್ತಿರೋ ಸಂಗತಿ ಅಲ್ಲ. ನೋಡಿ, ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ದೊಡ್ಡ ಹೈಡ್ರಾಮಕ್ಕೆ ಕಾರಣವಾಗಿರುವಂಥದ್ದು. ಸದ್ಯಕ್ಕೀಗ ಸಭಾಪತಿ ಅವರ ರೂಮ್ ನಲ್ಲಿ ಏನ್ ನಡೀತಾ ಇದೆ? ನಿಜಕ್ಕೂ ಕೂಡ CT ರವಿ ಅವರು ಆ ಪದ ಬಳಕೆಯನ್ನ ಮಾಡಿದಾರಾ ಇಲ್ವಾ? ಬಳಕೆ ಮಾಡಿದಾರಾ ಇಲ್ವಾ ಅನ್ನುವಂಥದ್ದು ಆಡಿಯೋ ವಿಡಿಯೋ ಅಂದ್ರೆ ವಿಧಾನ ಪರಿಷತ್ನ ಒಂದು ವಿಡಿಯೋ ಪ್ರಸಾರ ಕೇಂದ್ರ ಏನಿದೆ ಅಲ್ಲಿ ಅದು ಸಾಬೀತಾಗಬೇಕಾಗಿರ್ತಕ್ಕಂಥದ್ದು. ಆ ಒಂದು ಆಡಿಯೋ ವಿಡಿಯೋವನ್ನ ನೋಡಿದಂತ ಬಳಿಕ ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಸಾರ್ವಜನಿಕವಾಗಿ ಮತ್ತೊಂದು ಕಡೆಗೆ ಈ ಒಂದು ವಿಧಾನ ಪರಿಷತ್ನ ಮೊಗಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತೆ ಆಡಿಯೋ ವಿಡಿಯೋದಲ್ಲಿ CT ರವಿರವರ ಮಾತುಗಳು ರೆಕಾರ್ಡ್ ಆಗಿಲ್ಲ, ಯಾವುದೇ ರೀತಿಯಾದಂತ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಒಬ್ಬ ಮಹಿಳೆಯನ್ನ ಸದನದ ಒಳಗೆ
ಅವಹೇಳನ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು ಎಷ್ಟು ಸರಿ? ಈ ನಿಟ್ಟಿನಲ್ಲಿ ಕನಿಷ್ಠ ಅವರಿಗೆ ಅಮಾನತಿನ ಶಿಕ್ಷೆಯಾದರೂ ಕೂಡ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಸಭಾಪತಿ ಬಸವರಾಜ ಹೊರಟ್ಟಿಯವರ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಕ್ಕಂಥದ್ದು. ಬಸವರಾಜ ಹೊರಟ್ಟಿಯವರ ಸಭಾ ಕಚೇರಿಯಲ್ಲಿ ಸುಮಾರು ಒಂದೂವರೆ ಗಂಟೆಯಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸೇರಿದಂತೆ ಹಿರಿಯ ಕೈ ನಾಯಕರೆಲ್ಲರೂ ಕೂಡ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಶಾಸಕರ ಅಂದ್ರೆ ಕಾಂಗ್ರೆಸ್ ಸದಸ್ಯರ ದೂರಿನ ಆಧಾರದ ಮೇಲೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಒಂದ್ ವೇಳೆ ಆಡಿಯೋ ವಿಡಿಯೋ ಇಲ್ವಾ, ಸಾಕ್ಷಿದಾರ ಯಾರಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಹೆಬ್ಬಾಳ್ಕರ್ ಅಕ್ಕಪಕ್ಕ ಇದ್ದಂತಹ ಪರಿಷತ್ ಸದಸ್ಯರ ಒಂದು ಹೇಳಿಕೆಯನ್ನ ಆಧರಿಸಿ ಅವ್ರ ವಿರುದ್ಧ ಕನಿಷ್ಠ ಅಮಾನತ್ನಾದ್ರೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ನೋಡಿ, ಈ ಒಂದು ಅಂಬೇಡ್ಕರ್ ವಿಚಾರವಾಗಿ ಎದ್ದಂತ ಒಂದು ಗದ್ದಲದ ಹಿನ್ನೆಲೆಯಲ್ಲಿ ಈ ಒಂದು ಸನ್ನಿವೇಶ, ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಏನು ಸದನವನ್ನ ಮುಂದೂಡಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಈವರೆಗೂ ಕೂಡ ಕಲಾಪವನ್ನು ಆರಂಭ ಮಾಡಿರಲಿಲ್ಲ. ಸೊ ಹೀಗಾಗಿಯೇ ಈ ಒಂದು ಕಳೆದ 1.5-2 ಗಂಟೆಯಿಂದಲೂ ಕೂಡ ಬಸವರಾಜ ಹೊರಟ್ಟಿಯವರ ಕಚೇರಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಸ್ಪೆಷಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿದಂತೆ ಹಲವಾರು ಮಂದಿ ಕಾಂಗ್ರೆಸ್ ಶಾಸಕರು, ಎಸ್ಪೆಷಲಿ ಮಹಿಳಾ ಕಾಂಗ್ರೆಸ್ ಶಾಸಕರ ನಿಯೋಗವೂ ಕೂಡ ಇದೀಗ ಬಸವರಾಜ ಹೊರಟ್ಟಿಯವರನ್ನ ಭೇಟಿ ಮಾಡೋದ್ರ ಮುಖಾಂತರ ಸಿಟಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನಾನು ಯಾವುದೇ ರೀತಿಯಾದಂಥ ತಪ್ಪನ್ನ ಮಾಡಿಲ್ಲ, ಆ ರೀತಿಯಾದಂಥ ಪದಪ್ರಯೋಗವನ್ನ ಮಾಡಿಲ್ಲ. ಮತ್ತೊಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಅಷ್ಟು ಕೂಡ ನಾನು ಕಾನೂನು ಪಂಡಿತನಲ್ಲ. ಯಾಕಂತ ಹೇಳಿದ್ರೆ ಈ ದೇಶದ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಒಂದು ರೀತಿ ಹಕ್ಕು ಇದೆ. ಆ ನಿಟ್ಟಿನಲ್ಲಿ ಅಂದ್ರೆ ಸಂವಿಧಾನದಲ್ಲಿ ಕ್ರಮ ಕೈಗೊಳ್ಳುವಂತ ಒಂದು ಅವಕಾಶ ಇದೆ. ನನ್ನ ಒಂದು ಮಾತು, ನನ್ನ ಒಂದು ಆಡಿಯೋ ನನ್ನ ಒಂದು ಪದ ಬಳಕೆ ಆಡಿಯೋ ವಿಡಿಯೋ ಇದ್ರೆ ಕ್ರಮ ಕೈಗೊಳ್ತಾರೆ ಸಭಾಪತಿಯವರು ಅನ್ನುವಂಥ ಮಾತನ್ನ ಸಿ.ಟಿ. ರವಿರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಡುವೆ ಮೇಲ್ನೋಟಕ್ಕೆ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ಅಂತ ತೋರಿಸ್ಕೊಂಡ್ರು ಕೂಡ ಒಳಗೆ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥ ಸಿ.ಟಿ. ರವಿರವರು ಇದೀಗ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಅಂದ್ರೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎರಡೂ ಸದನಗಳಲ್ಲೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಒಂದು ರೀತಿ ಸದನದ ಒಳಗಡೆ ಧರಣಿಯನ್ನು ನಡೆಸೋದಕ್ಕೂ ಕೂಡ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು. ಸಿ.ಟಿ. ರವಿರ ಅಮಾನತಿಗೆ ಒತ್ತಾಯವನ್ನು ಮಾಡೋದಕ್ಕೆ ಈ ಒಂದು ಸಿ.ಟಿ. ರವಿರವರು ಒಂದು ಮಾತನಾಡಿದ್ದಾರೆ ಎನ್ನಲಾದಂತ ಈ ಒಂದು ಪದ ಬಳಕೆಯ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ.ಟಿ. ರವಿರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇದೀಗ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಇದೀಗ ಸಿ.ಟಿ. ರವಿರಿಂದ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಮತ್ತೊಂದು ಕಡೆಗೆ ವಿಧಾನ ಪರಿಷತ್ನಲ್ಲೂ ಕೂಡ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿಯ ಸದಸ್ಯರ ನಿಯೋಗ ಇದೀಗ ಸಿ.ಟಿ. ರವಿರಿಂದ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅವರ ಒಂದು ಬೆನ್ನಿಗೆ ನಿಂತಿರ್ತಕ್ಕಂಥ ಬಿಜೆಪಿಯ ಪರಿಷತ್ ಸದಸ್ಯರು ಕೂಡ ಸಿ.ಟಿ. ರವಿರವರು ಆ ರೀತಿಯ ಪದ ಬಳಕೆ ಮಾಡಿಲ್ಲ, ನಾವ್ಯಾರು ಕೂಡ ಕೇಳಿಸ್ಕೊಂಡಿಲ್ಲ. ಒಂದ್ ವೇಳೆ ಅವರು ಆ ರೀತಿಯಾದಂತ ಮಾತನಾಡಿದ್ರೆ ಆಡಿಯೋ ವಿಡಿಯೋವನ್ನು ಅದೇ ವಿಚಾರಕ್ಕೆ ಬರೋಣ. ಈಗ ಅಧಿವೇಶನದ ಒಳಗೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಿರ್ತಾರೆ. ಅಲ್ಲಿಗೆ ಅಧಿವೇಶನ ಮುಕ್ತಾಯ ಆಗತ್ತೆ. ಬಟ್ ಸಿ.ಟಿ. ರವಿ ಅವರು ಈ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರೇನಾದ್ರೂ ಪ್ರಚೋದನೆಯ ಮಾತುಗಳನ್ನ ಆಡಿದ್ರ? ಆ ಸಂದರ್ಭದಲ್ಲಿ ಏನಾದ್ರೂ ಸಿ.ಟಿ. ರವಿ ಅವರು ಈ ಪದ ಬಳಕೆಯನ್ನ ಮಾಡಿದಾರಾ? ಅಟ್ಲೀಸ್ಟ್ ಈಗ ಹೇಳ್ತಾ ಇರೋದು ಕಾಂಗ್ರೆಸ್ ಸದಸ್ಯರು 10 ಬಾರಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ. ಅಟ್ಲೀಸ್ಟ್ ಕೇಳಿಸ್ಕೊಂಡವರು, ನೋಡಿದವರು ಯಾರಾದ್ರೂ ಸಾಕ್ಷಿಗಳು ಇದಾರಂತ? ಈಗ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಡಿಯೋ ವಿಡಿಯೋದಲ್ಲಿ ಸಿ.ಟಿ. ರವಿರವರ ಪದ ಬಳಕೆಯ ಒಂದು ಆಡಿಯೋ ಸ್ಪಷ್ಟವಾಗಿ ಕೇಳಿ ಬರ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಎರಡು ಮೊಗಸಾಲೆಯಲ್ಲಿ ವಿರೋಧ ಪಕ್ಷದ ಮೊಗಸಾಲೆ ಮತ್ತೆ ಆಡಳಿತ ಪಕ್ಷದ ಮೊಗಸಾಲೆ ಎರಡು ಮೊಗಸಾಲೆಯಲ್ಲೂ ಕೂಡ ಕುಳಿತಿರ್ತಕ್ಕಂಥ ಸದಸ್ಯರುಗಳು ಮಾತನಾಡಿಕೊಳ್ತಾ ಇರುವಂತದ್ದು ಅಂದ್ರೆ ಎರಡೂ ಪಕ್ಷದ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷದ ಕಡೆಯಿಂದಲೂ ಕೂಡ ಒಂದು ರೀತಿ ಪ್ರಚೋದನಕಾರಿಯಾಗಿ ಪರಸ್ಪರ ಟೀಕೆಗಳನ್ನ ಮಾಡಿಕೊಂಡ್ರು ಅನ್ನುವಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಮಾತನಾಡುವಂತ ಒಂದು ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ರಾಹುಲ್ ಗಾಂಧಿಯವರ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೊಂದು ಕಡೆಯಾಗಿ ಈ ಸಂದರ್ಭದಲ್ಲಿ ಗದ್ದಲ ಉಂಟಾದಂತ ಸಂದರ್ಭದಲ್ಲಿ ಅಂದ್ರೆ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದ ಸದಸ್ಯರ ನಡುವೆ ವಾಗ್ವಾದ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಕಲಾಪವನ್ನು ಮುಂದೂಡ್ತಾರೆ. ಆ ಸಂದರ್ಭದಲ್ಲಿ ಮುಂದೂಡಿದಂತ ಬಳಿಕ ಕೆಲವೇ ಸೆಕೆಂಡ್ಗಳ ಒಂದು ಅಂತರದಲ್ಲಿ ಅಂದ್ರೆ 1 ನಿಮಿಷದ ಅಂತರದಲ್ಲಿ ಅಂದ್ರೆ ಆಯಾ ತಮ್ಮ ಆಸನಗಳಿಗೆ ಹೋಗಿ ಕುಳಿತುಕೊಳ್ಳುವಂತ ಸಂದರ್ಭದಲ್ಲಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶ, ಈ ರೀತಿಯಾದಂತಹ ಒಂದು
ಪದಬಳಕೆ ನಡೆದಿದೆ ಅಂತ ಇಲ್ಲಿ ಎರಡು ಮೊಗಸಲೆಯಲ್ಲೂ ಕೇಳಿಬಂದಿರತಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೊಲೆಗಡುಕ, ನೀನು ಕಾರನ್ನು ಹತ್ತಿಸಿ ಮೂವರನ್ನ ಕೊಲೆ ಮಾಡಿದ್ಯಾ, ನನ್ನನ್ನ ಕೊಲೆಗಾರ ಅಂದ್ರು ಅನ್ನುವಂತ ಒಂದು ಮಾತನ್ನ ಸಿ.ಟಿ. ರವಿರವರು ಆಪ್ತ ಸದಸ್ಯರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇವರು ಕೂಡ ಆ ಸಂದರ್ಭದಲ್ಲಿ ಕೌಂಟರ್ ಕೊಡೋದಕ್ಕೆ ಈ ಒಂದು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ರು. ಅಂದ್ರೆ ಅದು ಆ ಪದಪ್ರಯೋಗವನ್ನ ಮಾತನಾಡದೇ ಇರುವಂತಹ ಒಂದು ಅವ್ಯಾಚ್ಯ ಶಬ್ದವನ್ನ ಏನು ಅವ್ಯಾಚ್ಯ ಶಬ್ದದಲ್ಲಿ ನಿಂದನೆ ಮಾಡಿದ್ರು ಅನ್ನುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಭೀರ ಆರೋಪ. ಕೂಡಲೇ ತಮ್ಮ ಏನು ಪರಿಷತ್ನ ಕಾಂಗ್ರೆಸ್ ಶಾಸಕರ ಜೊತೆ ನೇರವಾಗಿ ಸಭಾಪತಿ ಹೊರಟ್ಟಿಯವರ ಕಚೇರಿಗೆ ತೆರಳಿ ಅಲ್ಲಿ ದೂರನ್ನ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ವಿಚಾರ ವ್ಯಾಪಕವಾಗಿ ಪ್ರಸಾರವಾದಂತ ಹಿನ್ನೆಲೆಯಲ್ಲಿ ಪ್ರಕರಣ ಪರಿಸ್ಥಿತಿ ಬಿಗಡಾಯಿಸಿದಂತ ಹಿನ್ನೆಲೆಯಲ್ಲಿ ಎರಡೂ ಸದನಗಳಲ್ಲೂ ಕೂಡ ಇದೀಗ ಹಿರಿಯ ಸಚಿವರು, ಹಿರಿಯ ಶಾಸಕರು ಎಲ್ಲರೂ ಕೂಡ ಸಭೆ ಮಾಡಿ ಇದೇ ವಿಚಾರದಲ್ಲಿ ಸಿ.ಟಿ. ರವಿಯವ್ರನ್ನ ಅಣಿಬೇಕು, ಈ ಒಂದು ವಿಚಾರದಲ್ಲಿ ಬಿಜೆಪಿಗೆ ಕೌಂಟರ್ ಕೊಡಲೇಬೇಕು, ಬಿಜೆಪಿನ ಅಣಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿ ಒಂದ್ ರೀತಿ ಪ್ಲಾನ್ ಮಾಡಿಕೊಂಡು ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಸಭಾಪತಿ ಅಂದ್ರೆ ಬಸವರಾಜ ಹೊರಟ್ಟಿಯವರ ಸಭಾಂಗಣದಲ್ಲಿ ಮಹತ್ವದ ಸಭೆ ನಡೆಸ್ತಾ ಇದೆ. ಅತ್ತ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರು, ಸಚಿವರೆಲ್ಲರೂ ಕೂಡ ಬಿಜೆಪಿ ಮತ್ತೆ ಏನಾದ್ರೂ ಸರ್ಕಾರದ ಮೇಲೆ ಮುಗಿಬಿದ್ರೆ ಸಿ.ಟಿ. ರವಿಯವರ ಪ್ರಕರಣವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ನೀವು ಮಹಿಳಾ ವಿರೋಧಿ ಎನ್ನುವಂತ ನಿಟ್ಟಿನಲ್ಲಿ ಬಿಂಬಿಸೋದಕ್ಕೆ ಇದೀಗ ಕಾಂಗ್ರೆಸ್ ಒಂದು ರೀತಿ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ಕೊಂಡಿದೆ. ಅದರ ಮುಂದುವರೆದ ಒಂದು ಭಾಗವಾಗಿ ಸದನದ ಹೊರಗೂ ಕೂಡ ಇವತ್ತು ಸುವರ್ಣ ವಿಧಾನಸೌಧ ಹಾಗೆ ಸಂಪರ್ಕದಲ್ಲಿರಿ ಹೆಬ್ಬಾಕ ತಿಮ್ಮೇಗೌಡ್ರೆ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಮತ್ತೊಂದ್ ಕಡೆ ಸಿ.ಟಿ. ರವಿ ಮೇಲೆ ಹಲ್ಲೆಗೆ ಕೈ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಗೇಟ್ ಬಂದ್ ಮಾಡಿ ಭದ್ರತೆಯನ್ನ ಹೆಚ್ಚಿಸಿದ ಮಾರ್ಷಲ್ಸ್ಗಳು ಏಯ್ ಬಾರೋ ಆಚೆ ಅಂತ ಸಿ.ಟಿ. ರವಿಗೆ ಕೈ ಪಡೆ ಆವಾಜ್ ಆಗ್ತಾ ಇದೆ. ಆಚೆ ಬರ್ತೀನಿ, ಏನ್ ಮಾಡ್ತೀರಾ ನೋಡ್ತೀನಿ ಅಂತ ಸಿ.ಟಿ. ರವಿ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಸುವರ್ಣಸೌಧದ ಒಳಗೂ ಜೋರಾಗ್ತಾ ಇದೆ ಗಲಾಟೆ. ಮಾರ್ಷಲ್ಗಳು ಹರಸಾಹಸವನ್ನ ಪಡ್ತಿದ್ದಾರೆ ಈ ಗಲಾಟೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ. ಯಾಕಂದ್ರೆ ಈಗ ಕೈ ಸದಸ್ಯರು ಮಾಡಿರುವಂತಹ ಆರೋಪಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆ, ಘೋಷಣೆ, ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯಾಗಿದ್ದಾರೆ ಸಿ.ಟಿ. ರವಿ. ತಮ್ಮ ಹೇಳಿಕೆ ಬಗ್ಗೆ ಆರ್ ಅಶೋಕ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿ.ಟಿ. ರವಿ ಬೆನ್ನಿಗೆ ನಿಂತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ್. ಏನೀಗ ಹೈ ಡ್ರಾಮಾ ನಡೀತಾ ಇದೆಯಲ್ಲ ಅಧಿವೇಶನದ ಮುಂಭಾಗದಲ್ಲಿ, ಅಂದ್ರೆ ಆ ಗೇಟ್ನಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿ.ಟಿ. ರವಿ ಅವರನ್ನ ಭೇಟಿಯಾಗಿದ್ದಾರೆ. ಒಂದು ಕ್ಲಾರಿಫಿಕೇಶನ್ ತಗೊಳ್ತಿದ್ದಾರೆ. ನೀವು ಆ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ಸಿ.ಟಿ. ರವಿ ಅವರು ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಅವಾಚ್ಯ ಪದಗಳನ್ನಾಗ್ಲಿ ಅಶ್ಲೀಲ ಪದ ಬಳಕೆಯನ್ನಾಗಿ ನಾನು ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಸಿ.ಟಿ. ರವಿ ಬೆನ್ನಿಗೆ ಆರ್ ಅಶೋಕ್ ಹಾಗೆ ಅಶ್ವಥ್ ನಾರಾಯಣ್ ಅವರು ನಿಂತಿದ್ದಾರೆ, ಸಾಥ್ ಕೊಡ್ತಿದ್ದಾರೆ. ಹೌದಾ, ಏನ್ ಮಾಡ್ತೀರಾ ಮಾಡ್ಲಿ, ಯಾರು ಹೊಡೆದು ಬಿಡ್ತೀರಾ ಹೊಡಿಲಿ. ಮತ್ತೊಂದ್ ಕಡೆ ಸಿ.ಟಿ. ರವಿ ಅವರು ಅಯ್ಯೋ ಗೇಟ್ ತೆಗಿರಿ, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಗೇಟ್ನ ಮುಂಭಾಗದಲ್ಲಿ ನಿಂತು ಏಯ್ ಆಚೆ ಬಾರೋ ಸಿ.ಟಿ. ರವಿ ಅಂತ ಹೇಳಿ ಆವಾಜ್ ಬಿಡ್ತಿದ್ದಾರೆ, ಧಮಕಿ ಹಾಕ್ತಿದ್ದಾರೆ. ಸದ್ಯಕ್ಕಲ್ಲಿ ಮಾರ್ಷಲ್ಸ್ಗಳು ಮತ್ತೆ ಪೊಲೀಸರು ಇರಲಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕತೆ ಆಗಿರೋದು. ಬಟ್ ಅವರು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಮಾರ್ಷಲ್ಸು ಪೊಲೀಸರು ಇರಲಿಲ್ಲ ಅಂತ ಹೇಳಿದಿದ್ರೆ ಇಡೀ ಚಿತ್ರಣವೇ ಬದಲಾಗಿ ಹೋಗ್ತಾ ಇತ್ತು, ಕೈ ಮಿಲಾಯಿಸುವ ಹಂತಕ್ಕೆ ತಲುಪ್ತಾ ಇತ್ತೇನೋ. ಬಟ್ ಅದಕ್ಕೆ ಮಾರ್ಷಲ್ಸ್ಗಳು ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಷಡ್ಯಂತ್ರ ನಡೆಸಿದ್ದಾರೆ.
ಸಿಟಿ ರವಿಗೆ ಯಾರು ಅಡ್ಡಾಗ್ತಿರೋದು ನಿಮ್ಮ ಪ್ರಕಾರ ಇಲ್ಲಿ? ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಆರೋಪವೂ ಸುಳ್ಳು. ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚರಿಸಿದ್ದಾರೆ. ಸಿಟಿ ರವಿ ಅವರಿಗೆ ಜೀವಾಪಾಯ ಇದೆಯಾ? ನೋಡಿ, ಹುಟ್ಟಿಸಿದ ಮನುಷ್ಯನ ರಕ್ಷಣೆ ಮಾಡಿ ಎಲ್ರಿಗೂ ಒಂದೇ ಸರಿ ಯಾವ ನಿಮ್ಮ ವಿರುದ್ಧ ಪ್ರತಿಭಟನೆ ಆಗ್ತಿರೋರು ಯಾರು ತಾವು ಬಯಸ್ತೀರಾ? ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಪೊಲೀಸ್ ತನಿಖೆ ಮಾಡಿ ಹೇಳಬೇಕು. ಶಾಸಕರಿಗೆ ವಿಧಾನ ಮಂಡಲದ ಒಳಗೆ ರಕ್ಷಣೆ ಇಲ್ಲದೆ ಇದ್ರೆ ಇನ್ಯಾರಿಗೂ ರಕ್ಷಣೆ ಕೊಡ್ತಾರೆ? ಇದು ಗುಂಡಾ ರಾಜ್ಯ. ಇದು ಗುಂಡಾ ರಾಜ್ಯ. ಬೇರೆಯವರಿಗೆ ಎದುರಿಸಬಹುದು, ಎದುರಿಸೋಣ. ಈಗ ಸುದ್ದಿಯ ಮೂಲಕ ಘಟನೆ ಆಗಿದೆ. ಟಾರ್ಗೆಟ್ ಮಾಡಿದ್ದಾರೆ. ಸುದ್ದಿ ಮೂಲಕ ಪ್ರಚಾರ ಮಾಡಿದ್ದಾರೆ. ಗುಂಡಾಗಳನ್ನು ಕರೆಸಿ ಅವ್ರು ಏನಕ್ಕೆ ಮಾಡ್ರಿ? ಇವನಿಗೆ ಕೇಳಿಸ್ತೀರಾ? ಅಲ್ಲಿ ಬಂಧನ ಮಾಡಿ, ಗೂಂಡಾಗಳಿಗೆ ಬಂಧನ ಮಾಡಿ, ಗೂಂಡಾಗಳಿಗೆ ಬಂಧನ ಮಾಡಿ, ಗೂಂಡಾಗಳಿಗೆ ಬಂಧನ ಮಾಡಬೇಕು. ಗೂಂಡಾಗಳಿಗೆ, ಶಾಸಕರಿಗಲ್ಲ. ವಿಧಾನಸೌಧದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಶಾಸಕರಿಗೆ ಬಂಧನ ಮಾಡೋದು ಬೇಡ. ನೀವು ಗೂಂಡಾಗಳಿಗೆ ರಕ್ಷಣೆ ಕೊಡ್ತಾ ಇದ್ದೀರಾ ಸರ್ಕಾರ. ಯಾಕೆ